ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಭರ್ಜರಿ ಮತಯಾಚನೆಯನ್ನ ಮುಂದುವರೆಸಿದ್ದಾರೆ. ಪ್ರಧಾನಿ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಜನರಲ್ಲಿ ವೋಟ್ ಕೇಳಿದ್ದಾರೆ. ಮೋದಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಕೊಡಿ. ಶಿವಮೊಗ್ಗದ ಸರ್ವತೋಮುಖ ಅಭಿವೃದ್ಧಿಯನ್ನ ನಾನು ಮಾಡಿದ್ದೇನೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಕಾಂಗ್ರೆಸ್ ಬಡವರನ್ನ ದಡ್ಡರನ್ನಾಗಿ ಮಾಡ್ತಾ ಇದೆ. ಬಿಜೆಪಿ ಮತ ನೀಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರ ಕೂಡ ಮತ ಶಿಕಾರಿ ಮಾಡ್ತಿದ್ದಾರೆ ಬಿವೈ ರಾಘವೇಂದ್ರ ಅವರ ಪರವಾಗಿ. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ. ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ. ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ. ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಭರ್ಜರಿ ಮತಯಾಚನೆಯನ್ನ ಮುಂದುವರೆಸಿದ್ದಾರೆ. ಪ್ರಧಾನಿ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಜನರಲ್ಲಿ ವೋಟ್ ಕೇಳಿದ್ದಾರೆ. ಮೋದಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಕೊಡಿ. ಶಿವಮೊಗ್ಗದ ಸರ್ವತೋಮುಖ ಅಭಿವೃದ್ಧಿಯನ್ನ ನಾನು ಮಾಡಿದ್ದೇನೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಕಾಂಗ್ರೆಸ್ ಬಡವರನ್ನ ದಡ್ಡರನ್ನಾಗಿ ಮಾಡ್ತಾ ಇದೆ. ಬಿಜೆಪಿ ಮತ ನೀಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರ ಕೂಡ ಮತ ಶಿಕಾರಿ ಮಾಡ್ತಿದ್ದಾರೆ ಬಿವೈ ರಾಘವೇಂದ್ರ ಅವರ ಪರವಾಗಿ. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ. ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ. ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ.
ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ, ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಭರ್ಜರಿ ಮತಯಾಚನೆಯನ್ನ ಮುಂದುವರೆಸಿದ್ದಾರೆ. ಪ್ರಧಾನಿ ಮೋದಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಜನರಲ್ಲಿ ವೋಟ್ ಕೇಳಿದ್ದಾರೆ. ಮೋದಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಕೊಡಿ, ಶಿವಮೊಗ್ಗದ ಸರ್ವತೋಮುಖ ಅಭಿವೃದ್ಧಿಯನ್ನ ನಾನು ಮಾಡಿದ್ದೇನೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಕಾಂಗ್ರೆಸ್ ಬಡವರನ್ನ ದಡ್ಡರನ್ನಾಗಿ ಮಾಡ್ತಾ ಇದೆ, ಬಿಜೆಪಿ ಮತ ನೀಡಿ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಕ್ಷೇತ್ರದಲ್ಲಿ ಬಿವೈ ವಿಜಯೇಂದ್ರ ಕೂಡ ಮತ ಶಿಕಾರಿ ಮಾಡ್ತಿದ್ದಾರೆ ಬಿವೈ ರಾಘವೇಂದ್ರ ಅವರ ಪರವಾಗಿ. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ, ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ, ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ, ದೇಶದ ರಾಷ್ಟ್ರಪತಿನೂ ಕೂಡ ಮಾಡುತ್ತೆ, ದೇಶದ ಪ್ರಧಾನಮಂತ್ರಿ ಕೂಡ ಮಾಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬಾ ಜವಾಬ್ದಾರಿಯುತಿಯಿಂದ ಇವತ್ತಿಂದ ಕೇವಲ ಒಂದು ವಾರ ಉಳಿದಿದೆ. ನಾವು ಸಂಜೆ ಹೊತ್ತು ಮನೆ ಸೇರಿದಾಗ ನಿಮಗೆ ತೃಪ್ತಿ ಇದ್ರೆ ಸಾಕು. ಇವತ್ತು ನಾನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೋಸ್ಕರ ನಾನು ಒಂದು ಕುಟುಂಬ ಆದ್ರೂ ಕೂಡ ಬದಲಾವಣೆ ಮಾಡಿದ್ದೀನಿ. ಮತ್ತೆ ಚುನಾವಣೆ ದಿನ ಬೆಳಗ್ಗೆ ಬೇಗ ಮಧ್ಯಾಹ್ನ ಮೇಲೆ ಬಿಸಿಲು ಹೆಚ್ಚಾಗುತ್ತೆ, ಹೇಳಕ್ಕಲ್ಲ ಕ್ಲೈಮೇಟ್ ಕಂಡೀಷನ್ನು. ಈ ಸಂದರ್ಭದಲ್ಲಿ ಕರ್ಕೊಂಬಂದು ಮತ ಹಾಕ್ಸೋದಕ್ಕೆ ನಮ್ಮ ಯೂತ್ಸ್ ನೀವೆಲ್ಲರೂ ಕೂಡ ಗಮನ ಕೊಡಬೇಕು. ಸಂವಿಧಾನದಲ್ಲಿ ಕೊಟ್ಟಂತ ಇದೊಂದು ನಮ್ಮ ರೈಟ್ಸ್ ಏನಿದೆ, ಅಂಬೇಡ್ಕರ್ ಕೊಟ್ಟಂತ ಒಂದು ರೈಟ್ಸ್ ಏನಿದೆ, ಒಂದು ಓಟು ಒಬ್ಬ ಗ್ರಾಮ ಪಂಚಾಯತಿಯ ಅಥವಾ ಕಾರ್ಪೊರೇಟರ್ನು ಕೂಡ ಮಾಡುತ್ತೆ,